ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈ ರುಚಿಗೆ ಸ್ವಾಗತ. ಇವತ್ತು ನಾನು ಒಂದು ಸ್ಪೆಷಲ್ ಆದಂತಹ ಪೂರಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಯಾವಾಗಲೂ ಒಂದೇ ರೀತಿ ಪೂರಿ ಮಾಡ್ಕೊಳ್ಳೋದಕ್ಕಿಂತ ಇದನ್ನು ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ನಾನಿವತ್ತು ದಿಲ್ ಲೀವ್ಸ್ ಅಂದರೆ ಸಬ್ಬಸಿಗೆ ಸೊಪ್ಪಿನಿಂದ ಮಸಾಲ ಪೂರಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ಮರಾಠಿಯಲ್ಲಿ ಶೇಪೂಚ ಪೂರಿ ಅಂತ ಕರೀತಾರೆ. ಸಖತ್ ಫ್ಲೇವರ್ಫುಲ್ ಆಗಿರುವಂತಹ ಪರಿಮಳದಿಂದ ಕೂಡಿರುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ನೀವು ಬೆಳಗಿನ ತಿಂಡಿಗೆ ಮಾಡ್ಕೋಬೋದು, ಮಧ್ಯಾಹ್ನ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನು ಮಾಡ್ಕೋಬೋದು. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಬೇಕು ಅಂತಲೇ ಇಲ್ಲ, ನಾವು ಹಾಗೆ ಕೂಡ ಟೀ ಜೊತೆಗೆ ಇದನ್ನು ತಿನ್ಬೋದು. ಇಲ್ಲಿ ನಾನು ಸಬ್ಬಸಿಗೆ ಸೊಪ್ಪನ್ನು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣದಾಗಿ ಹೆಚ್ಚಬೇಕು, ಯಾಕೆಂದರೆ ನಮಗೆ ಮತ್ತೆ ಅದನ್ನು ಪೂರಿ ಮಾಡೋದಕ್ಕೆ ಬರಬೇಕು. ಅದಕ್ಕೋಸ್ಕರ ತುಂಬ ಸಣ್ಣದಾಗಿ ಹೆಚ್ಚಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನು ಸೇರಿಸ್ತಾ ಇದ್ದೀನಿ. ಕೆಂಪು ಮೆಣಸಿನ ಪುಡಿ, ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು ನೀವು. ಕೆಂಪು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಗರಂ ಮಸಾಲ ಪುಡಿ, ಆಮ್ಚೂರ್ ಪೌಡರ್ ಅಂದರೆ ಡ್ರೈ ಮ್ಯಾಂಗೋ ಪೌಡರ್, ನಿಮ್ಗೆ ಗೊತ್ತೇ ಇದೆ, ಅದನ್ನು ಹಾಕ್ಕೋಬೇಕು. ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕಿದ್ದೀನಿ. ಇದರಿಂದ ಒಂದು ರೀತಿ ಚಟ್ಪಟ ಫ್ಲೇವರ್ ಆ ರೆಸಿಪಿಗೆ ಬರುತ್ತೆ. ಸಖತ್ತಾಗಿರೋ ಟೇಸ್ಟ್ ಪೂರಿ ಕೊಡುತ್ತೆ. ಅದಕ್ಕೋಸ್ಕರ ಚಟ್ಪಟ ಫ್ಲೇವರ್ಗೆ ನಾನು ಬ್ಲ್ಯಾಕ್ ಸಾಲ್ಟನ್ನ ಹಾಕಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂತಂದರೆ ಚಾಟ್ ಮಸಾಲವನ್ನು ಕೂಡ ನೀವಿಲ್ಲಿ ಸೇರಿಸ್ಕೋಬೋದು. ನಂತರ ಸ್ವಲ್ಪ ಗರಂ ಮಸಾಲೆ ಪುಡಿಯನ್ನು ಸೇರಿಸಿದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಗೋಧಿ ಹಿಟ್ಟನ್ನು ಸೇರಿಸಿ ಸ್ವಲ್ಪವೇ ನೀರನ್ನು ಹಾಕಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಲಿ, ಅದೇ ತುಂಬ ಮೆತ್ತಗಾಗಿರೋದು ಬೇಡ. ನಾರ್ಮಲ್ ಪೂರಿ ನೀವು ಹೇಗೆ ಮಾಡ್ತೀರೋ ಆ ಹದಕ್ಕೆ ಹಿಟ್ಟನ್ನು ನೀವು ಕಲಿಸ್ಕೋಬೋದು. ಹಿಟ್ಟನ್ನು ಕಲಸಿಟ್ಟ ಮೇಲೆ ರೆಸ್ಟ್ ಮಾಡಬೇಕು ಹಾಗೇನೂ ಇಲ್ಲ, ನೀವು ಇಮಿಡಿಯೇಟಾಗಿ ಪೂರಿಯನ್ನು ಮಾಡ್ಕೋಬೋದು. ನಂತರ ಸಣ್ಣ ಸಣ್ಣ ಉಂಡೆ, ನಾವು ಪೂರಿಗೆ ಮಾಡ್ಕೋತೀವಲ್ಲ ಅಷ್ಟೇ ದೊಡ್ಡ ಉಂಡೆಯ ಹಿಟ್ಟನ್ನು ತೊಗೊಂಡು ನಾವು ಪೂರಿಯನ್ನು ಲಟ್ಸ್ಕೋಬೇಕು. ತುಂಬ ತೆಳುವಾಗಿಯೂ ಲಟ್ಸ್ಬಾರ್ದು, ತುಂಬ ಗಟ್ಟಿಯಾಗಿಯೂ ಲಟ್ಸ್ಬಾರ್ದು. ಮೀಡಿಯಮ್ ದಪ್ಪಕ್ಕೆ ಪೂರಿಯನ್ನು ಮಾಡ್ಕೋಬೇಕು.
ಲಟ್ಟಿಸಿದ ಮೇಲೆ ಕಾದ ಎಣ್ಣೆಗೆ ಹಾಕಿ ಪೂರಿಯನ್ನು 2 ಕಡೆ ಬೇಯಿಸಬೇಕು. ಪೂರಿ ಮಾಡುವಾಗ ಎಣ್ಣೆ ಸಖತ್ ಹಾಟಾಗಿ ತುಂಬ ಬಿಸಿಯಾಗಿರಬೇಕು. ಹಾಕಿದ ತಕ್ಷಣ ಅದು ಉಬ್ಬಿ ಬರಬೇಕು. ಸಖತ್ತಾಗಿರುವಂತಹ ಪರಿಮಳದಿಂದ ಕೂಡಿರುವಂತಹ ಸಬ್ಬಸಿಗೆ ಸೊಪ್ಪಿನ ಮಸಾಲ ಪೂರಿ ರೆಡಿ. ಇದನ್ನು ನೀವು ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು, ಆಲೂಗಡ್ಡೆ ಪಲ್ಯದ ಜೊತೆಗೆ ಸರ್ವ್ ಮಾಡ್ಬೋದು, ಸಾಗು ಜೊತೆಗೆ ಸರ್ವ್ ಮಾಡ್ಬೋದು. ನಾನು ಮೊದಲೇ ಹೇಳಿದ ಹಾಗೆ ಇದರಲ್ಲಿ ಮಸಾಲ ಇರುತ್ತೆ, ಏನೂ ಬೇಡ ಅಂತಂದರೆ ಹಾಗೆ ಕೂಡ ಟೀ ಜೊತೆಗೆ ಸರ್ವ್ ಮಾಡ್ಬೋದು. ಮಾಡ್ಕೊಳ್ಳಿ, ಫೀಡ್ಬ್ಯಾಕನ್ನು ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.